ನರೇಂದ್ರ ಮೋದಿಯವರ ಮುಂದಿನ ಹಾದಿ ಹೇಗಿರುತ್ತೆ? ಅದು ಭಯಂಕರ ಈಗ ಕಾಡ್ತಾ ಇರೋ ಪ್ರಶ್ನೆ. ಯಾಕೆಂದರೆ ಮೊನ್ನೆ ನಮ್ಮ ವಿಪಕ್ಷ ನಾಯಕ ರಾಹುಲ್ ಗಾಂಧಿಯವರು ಬೇರೆ ಒಂದು ಶಕುನ ಹೇಳ್ಬಿಟ್ಟಿದ್ದಾರೆ. ಅವ್ರು ಯಾವಾಗಿಂದ ಜ್ಯೋತಿಷಿ ಆದರೂ ನನಗೆ ಗೊತ್ತಿಲ್ಲ, ಇನ್ನೊಂದು ವರ್ಷ ಅಷ್ಟೇ ಮೋದಿಯವರು ರಾಜೀನಾಮೆ ಕೊಟ್ಟು ಹೋಗಬೇಕಷ್ಟೇ ಅಂತ ಹೇಳಿದ್ದಾರೆ. ಸೇಮ್ ನಮ್ಮ ಸ್ಟೇಟ್ BJP ಅವರು ಇಲ್ಲಿ ಆರ್ ಅಶೋಕು, ವಿಜಯೇಂದ್ರ ಅವರೆಲ್ಲ ಈ ಸಿದ್ದರಾಮಯ್ಯ ರಾಜೀನಾಮೆಯನ್ನೇ ಸಂಭ್ರಮ ಪಡ್ತಾ ಇದ್ದಾರಲ್ಲ, ಅವರೇನು ಅಧಿಕಾರಕ್ಕೆ ಬಂದಿಲ್ಲ. ಈ ಆರ್ ಅಶೋಕು ಕೂಡ ಅವರಿಗೆ ಮುಖ್ಯಮಂತ್ರಿ ಸ್ಥಾನ ಸಿಕ್ಕಿಲ್ಲ. DKC ಅವರು CM ಆಗಿದ್ದಾರೆ. ಅದನ್ನು BJPಯ ಗೆಲುವು ಅನ್ನೋ ರೇಂಜಲ್ಲಿ ಆಡ್ತಾ ಇದ್ದಾರಲ್ಲ, ಅದೇ ಥರದಲ್ಲಿ ನಮ್ಮ ರಾಹುಲ್ ಗಾಂಧಿಯವರು ಕೂಡ ಮೋದಿ ಇಳಿದು ಬಿಡ್ತಾರೆ ಅಂತ ಖುಷಿ ಪಡ್ತಾ ಇದ್ದಾರಾ, ಹಾಗೆ ಮೋದಿ ಆದಮೇಲೆ ಏನಾದರೂ ಯೋಗಿ ಆದಿತ್ಯನಾಥ್ ಅವರು ಬರ್ತಾರಾ ಅಂತ ಭಯ ಪಡ್ತಿದ್ದಾರಾ ಅಂತ ಇನ್ನು ಕೆಲವೇ ದಿನಗಳಲ್ಲಿ, ಕೆಲವೇ ವರ್ಷಗಳಲ್ಲಿ ಈ ಅವಧಿ ಮುಗಿದ ಮೇಲೆ ಮೋದಿ ಒಂದು ವೇಳೆ ರಾಜೀನಾಮೆ ಕೊಟ್ಟ ಮೇಲೆ ಅಥವಾ ಪಕ್ಷವೇ ಮೋದಿಯನ್ನು ಕೆಳಗಡೆ ಇಳಿಸಿದ ಮೇಲೆ ನೋಡಬೇಕಾಗಿದೆ. ಪಕ್ಷ ಈಸಿಯಾಗಿ ಮೋದಿಯನ್ನು ಕೆಳಗಡೆ ಇಳಿಸುವ ತಾಕತ್ತಿದೆಯಾ? ಖಂಡಿತ ಇಲ್ಲ. ಯಾಕೆಂದರೆ ಲೋಕಸಭಾ ಇಲೆಕ್ಷನ್ ಮೋದಿ ಅನ್ನೋ ಒಂದು ಹೆಸರಲ್ಲಿ ನಡೆಯುತ್ತೆ. ಎಲ್ಲ ರಾಜ್ಯಗಳಲ್ಲಿ, ಇಡೀ ದೇಶದಲ್ಲಿ ಕೂಡ ಮೋದಿ ಅನ್ನೋ ನಾಮಬಲವೇ ಸದ್ಯದ BJPಯ ಒಂದು ಗಟ್ಟಿ ತೋಳು ಅಂತ ಹೇಳಬಹುದು.